ಶಿವಮೊಗ್ಗ ಮೂಲದ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಸದ್ಯಕ್ಕೆ ಜೈಲಿನಲ್ಲಿ ಕಂಬೆ ಎಣಿಸ್ತಾ ಇದ್ದಾರೆ ದರ್ಶನ್ಗೆ ಅಪಾರ ಸ್ನೇಹಿತರ ಬಳಗ. ಎಲ್ಲಿ ಹೋದ್ರೂ ಕೂಡ ಸುತ್ತಮುತ್ತ ಇರ್ತಿದ್ದಿದೆ ಫ್ರೆಂಡ್ಸ್. ಅನೇಕರು ಕಳೆದ ಹತ್ರ ಒಂದು ವರ್ಷದಿಂದ ಒಬ್ಬೊಬ್ರೆ ದೂರ ಆಗ್ತಾ ಬಂದ್ರು. ಈ ಕೊಲೆ ಆರೋಪ ಇದೆಲ್ಲ ಬರೋಕ್ಕೂ ಮುಂಚೆನೆ ಅನೇಕ ಸ್ನೇಹಿತರು ದರ್ಶನ್ ಇಂದ ದೂರ ಆಗ್ಬಿಟ್ಟಿದ್ರು. ಎಲ್ಲೋದ್ರೂ ಕೂಡ ಅವ್ರು ಕಾಣಿಸ್ತಿರ್ಲಿಲ್ಲ. ಯಾಕೆ ಅನ್ನೋದನ್ನ ಮಾಧ್ಯಮಗಳು ಹೆಚ್ಚಾಗಿ ಪ್ರಶ್ನೆ ಮಾಡಕ್ ಹೋಗಿರ್ಲಿಲ್ಲ. ದರ್ಶನ್ ಅವರ ವರ್ತನೆ ಗೊತ್ತಿದ್ರಿಂದ ಇದೀಗ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿಂದೊಮ್ಮೆ ದರ್ಶನ್ ಸ್ನೇಹಿತರಾಗಿದ್ದ ನಟ ರವಿ ಚೇತನ್ ಮಾತನಾಡಿದ್ದಾರೆ. ಯಾಕೆ ದೂರ ಆದ್ರು ದರ್ಶನ್ ಇಂದ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕೇವಲ ಅವ್ರು ಮಾತ್ರ ಅಲ್ಲ, ಸೃಜನ್ ಲೋಕೇಶ್, ಸಂದೇಶ್ ನಾಗರಾಜ್ ಎಲ್ಲರೂ ಕೂಡ ದೂರ ಆಗ್ತಾ ಬಂದ್ರು. ಯಾಕೆ ದೂರ ಆದ್ರು? ಕೇವಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಕೂಡ ಸಿನಿಮಾ ವಿಚಾರಕ್ಕೆ ಮಾತ್ರ ಕಾಂಟ್ಯಾಕ್ಟ್ ನಲ್ಲಿ ಇದ್ವಿ ಅಂತ ಹೇಳ್ಕೊಂಡಿದ್ದಾರೆ ನಟ ರವಿ ಚೇತನ್. ಈ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಜೈಲು ಸೇರಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಿದೆ ಇಂಡಸ್ಟ್ರಿಯಲ್ಲಿ. ಜೊತೆಗೆ ಅವರ ಆತ್ಮೀಯರು ಕೂಡ ಈ ಒಂದು ವಿಚಾರವನ್ನು ಇನ್ನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಅವರ ಕ್ಲೋಸ್ ಸರ್ಕಲ್ನಲ್ಲಿ ಒಬ್ಬರಾಗಿದ್ದಂತಹ ರವಿಚೇತನ್ ಅವರು ಇದ್ದಾರೆ, ಆ್ಯಕ್ಟರು. ಸರ್, ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ಇದೊಂದು ನಂಬಲಾಗದ ಸ್ಥಿತಿ ಅಂತ ಅನ್ಕೋತೀನಿ. ನಿಮಗೆ ಏನು ಹೇಳ್ತೀರಾ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ದರ್ಶನ್ ಅವ್ರ ಬಗ್ಗೆ? ಎಲ್ಲರಿಗೂ ಹೇಗೆ ಶಾಕಿಂಗ್ ಆಗಿದೆ, ನನಗೂ ಇದು ಶಾಕಿಂಗೆ. ಈಗಲೂ ನನಗೆ ಆಗ್ತಾಯಿಲ್ಲ. ಯಾಕಂದ್ರೆ ನಾನು ಅಂದ್ಕೊಂಡು ಇನ್ನೂ ಯಾವುದೋ ಒಂದು ಕತೆ ಇರಬೇಕು, ಯಾವುದೋ ಕ್ಯಾರೆಕ್ಟರ್ ಇರಬೇಕು, ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಫೀಲು. ಸೊ ಎಲ್ಲೂ ನಮಗೆ ದರ್ಶನ್ ಅವರು ಈಗೇನು ಪೋರ್ಟ್ರೇ ಮಾಡ್ತಾಯಿದ್ದಾರೆ ಆ ಥರ ಏನು ಇಲ್ಲವೇ ಇಲ್ಲ. ಅವರು ಈಸ್ ಅ ಹಂಬಲ್ ಪರ್ಸನ್. ನೀವು ಹಳೆಯ ಸಿನಿಮಾಗಳಿಂದಲೂ ಕೂಡ ಅವ್ರನ್ನ ನೋಡ್ಕೊಂಡು ಬಂದಿದ್ರಿ. ಅಂದರೆ ಅವಾಗಿನ ಸಿನಿಮಾಗಳಿಂದಲೂ ಕೂಡ ಜೊತೆಗೆ ನೀವು ಕ್ಯಾರಿ ಆಗ್ತಾನೆ ಬಂದಿದ್ರಿ. ಆಗಿನ ದರ್ಶನ್ಗೂ ಈಗಿನ ದರ್ಶನ್ಗೂ ನಿಮ್ಗೆ ಎಲ್ಲಾದರೂ ಚೇಂಜಸ್ ಅನಿಸಿತ್ತಾ ಅಂತ? ನಾ ಕಂಡ ದರ್ಶನೇ ಬೇರೆ. ಅದೇನಾಯಿತು, ನಾವು ಸುಮಾರು ಜನ ಆರ್ಟಿಸ್ಟು ನಾವು ಅಲ್ಲಿ ಜೊತೆಲಿ ಇರ್ತಿದ್ವಿ ಮುಂಚೆ. ಸಿನಿಮಾದವ್ರು ಜಾಸ್ತಿ ಇದ್ದು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆರ್ಟಿಸ್ಟ್ಗಳು. ಸುತ್ತಮುತ್ತನೇ ಅವ್ರು ಸುತ್ತಮುತ್ತ ಬರೀ ಸಿನಿಮಾನೇ ಸುತ್ತಾಯಿತ್ತು. ಸೊ ಸಿನಿಮಾದವರು ಇದ್ದಿದ್ದು. ಎಲ್ಲೋ ಒಂದು ಕಡೆ ಸಿನಿಮಾದವ್ರು ಕಮ್ಮಿ ಆಗ್ತಾ ಹೋದರು. ಯಾರೋ ಇಬ್ಬರು ಎಂಟ್ರಿ ಆದರು. ಸೊ ಅದೇನಾಯಿತು, ಆ ಒಂದು ಸಂಗತಿ ಫಲ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲೋ ಅದು ಮಿಸ್ ಆಯಿತು. ಸೊ ಒಬ್ರೊಬ್ರಿಗೆ ನಾವು ಬ್ಯಾಕ್ ಆಫ್ ಆಗ್ತಾ ಬಂದ್ವಿ. ಸೊ ಒಂದಿಷ್ಟು ಜನ ಅಲ್ಲಿ ನೋಡಿ ಬೇಸತ್ತು ಆಚೆ ಬಂದರು. ನಮ್ಮ ಹೆಸರು ಬೇಡ, ಬಟ್ ಅವರ ದರ್ಶನದ ಸ್ಕೂಲ್ ಫ್ರೆಂಡ್ಸು ಅವರು ನಾವೆಲ್ಲ ಒಟ್ಟಿಗೆ ಇದ್ವಿ. ಆವಾಗ ಕುರುಕ್ಷೇತ್ರ ಟೈಮಲ್ಲೆಲ್ಲ ಒಟ್ಟಿಗೆ ಇದ್ವಿ. ಅದಾದಮೇಲೆ ಯಾಕೋ ನಮ್ಗೆ ಅಲ್ಲಿ ಸರಿ ಹೋಗಲಿಲ್ಲ. ಸೊ ವಿ ಬ್ಯಾಕ್ಡ್ ಆಫ್ ಇನ್ ದ ಸೆನ್ಸ್ ಸಿನಿಮಾ ಬಂದು ಸಿನಿಮಾವ್ರ ಜೊತೆ ಮಾಡ್ತಾಯಿದ್ವಿ. ನೀವಾಗಿರ್ಬೋದು, ಸೃಜನ್ ಲೋಕೇಶ್ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಸ್ಟಾರ್ಗಳು, ನಟರು ಮಕ್ಕಳುಗಳಾಗಿರ್ಬೋದು, ಎಲ್ಲರೂ ಕೂಡ ಜೊತೆಗಿರ್ತಿದ್ರು. ಬರ್ತಾ ಅದು ಒಂದು ರೀತಿ ದೂರ ಆಗ್ತಾನೆ ಬಂತು. ಯಾವಾಗಿಂದ ಶುರು ಆಗಿದ್ದು ಮತ್ತು ಯಾಕೆ ಅನ್ನೋವಂಥದ್ದು ಸರ್? ಅದು ನನಗೂ ಅದು ಒಂದು ಪ್ರಶ್ನೆನೇ ಆಗಿದೆ. ಯಾಕೆ ಹಿಂಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಹೊಸಬ್ರು ಎಂಟ್ರಿ ಕೊಟ್ಟರು. ಅಲ್ಲಿ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಆರ್ಟಿಸ್ಟು ಜನ 3-4 ಜನ ಆರ್ಟಿಸ್ಟು ಜೊತೆಲಿದ್ದರು. ಚೆನ್ನಾಗೇ ಇತ್ತು. ಆರ್ಟಿಸ್ಟ್ ಜೊತೆಗೆ ಒಂದಿಷ್ಟು ಜನ ಸೇರಿಕೊಂಡ್ರು. ಅಂದರೆ ಸಿನಿಮಾಗೆ ಸಂಬಂಧ ಇಲ್ದವರೆಲ್ಲ ಅವರೊಟ್ಟಿಗೆ ಬೆರೆಯೋಕ್ಕೆ ಶುರು ಆದರು. ಅದು ಬರ್ತಾ ಸಿನಿಮಾದವರು ಕಮ್ಮಿ ಆಗ್ತಾ ಹೋದರು. ಬಟ್ ದರ್ಶನ್ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಅವ್ರ ಸ್ನೇಹ, ಅವ್ರ ಪ್ರೀತಿ, ಅದು ಅವ್ರದ್ದು ಫ್ರೆಂಡ್ಶಿಪ್ ಅದು. ಬಟ್ ಅಲ್ಲಿ ಸುತ್ತಮುತ್ತ ವಾತಾವರಣ ಕೆಟ್ಟೋಗ್ತಾ ಬಂತು. ಅದು ದರ್ಶನ್ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ 2-3 ಇನ್ಸಿಡೆಂಟ್ ನಮಗೆ ಬೇಜಾರಾಯಿತು. ಹೀಗಾಗಿ ನಾನು ಆಚೆ ಬಂದೆ. ಥ್ಯಾಂಕ್ ಯು. ಇದಿಷ್ಟು ನಟ ರವಿಚೇತನ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ರವಿಚೇತನ್ ಅವರು ಹೇಳಿದ ರೀತಿಯಲ್ಲಿ ಒಂದೊಮ್ಮೆ ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ಗಳು. ಅವ್ರದ್ದು ಮಾತನ್ನು ಹೇಳ್ತಾರೆ. ನಮ್ಮನ್ನೇ ತಡೆಯಿದ್ರು. ಕೂತ್ಕೊಳ್ರಿ, ನಿಂತ್ಕೊಳ್ರಿ, ಬರ್ತಾರೆ, ವೆಯ್ಟ್ ಮಾಡಿ ಅಂತ ಕೇಳಕ್ಕೆ ಶುರು ಮಾಡಿದರು. ಸೃಜನ್ ಲೋಕೇಶ್ ಒಂದು ಕಾಲದಲ್ಲಿ ನಿಮಗೆ ನೆನಪಿರಬಹುದು, ನೀವು ಮಜಾ ಟಾಕೀಸ್ ನೋಡ್ತಾ ಇದ್ದರೆ, ದರ್ಶನ್ ಅವರ ಒಂದು ಸಿನಿಮಾದ ಟಿಕೆಟನ್ನು 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದರು. 1 ಲಕ್ಷ ರೂಪಾಯಿಗೆ. ಐ ಥಿಂಕ್ ಐರಾವತ್ ಐ ಥಿಂಕ್ 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದರು. ಆಮೇಲೆ ಸಂದೇಶ್ ನಾಗರಾಜ್ ಎಲ್ಲ ಸಂದೇಶ್ ಹೋಟ್ಲಲ್ಲೇ ಎಲ್ಲವೂ ನಡೀತಾ ಇದ್ದದ್ದು, ಎಲ್ಲ ಪಿಕ್ಚರ್ಗಳು. ಯಾವಾಗ ಆ ಗಲಾಟೆ ಆಯ್ತು ನೋಡಿ, ಅಲ್ಲಿಂದ ಸಂದೇಶ್ ಹೋಟೆಲ್ಗೆ ಹೋಗೋದು ನಿಂತೋಯ್ತು. ಸೊ ಹಾಗಾಗಿ ಎಲ್ಲರೂ ದೂರವಾದರು ಅಂತೇಳಿ ಅದರ ಬಗ್ಗೆ ಅವ್ರಿಗೆ ಹೇಳ್ತಾಯಿದ್ರು. ನಾವು ಇನ್ನೊಂದು ಕಡೆ ಮತ್ತೊಬ್ಬರನ್ನು ಇಂಟರ್ವ್ಯೂ ಮಾಡಿದ್ದೀವಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಅದರಲ್ಲಿ ದರ್ಶನ್ನ ಒಳ್ಳೆಯ ಗುಣಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಮಂಡ್ಯ ಕಾರ್ಯಕ್ರಮದಲ್ಲಿ ನನಗೆ 2 ಮುಖ ಇದೆ, ಒಂದು ಆ ಮುಖ, ಒಂದು ಈ ಮುಖ ಅಂತ ಹೇಳಿದಾಗೆ ದರ್ಶನ್ ಅವರ 2 ಮುಖವನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀವಿ. ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಜೈಲು ಸಿಬ್ಬಂದಿ ಮಾತ್ರ ಕಂಬಿ ಹಿಂದೆ ಇರೋ ಕಾಟೇರನ ಸಹಾಯಕ್ಕೆ ನಿಂತಿದ್ದಾರಂತೆ. ದರ್ಶನ್ಗೆ ಏನೆಲ್ಲ ಬೇಕು ಎಲ್ಲವನ್ನು ಸಪ್ಲೈ ಮಾಡ್ತಾ ಇದ್ದಾರಂತೆ. ಏನು ಆ ಸ್ಟೋರಿ, ಬನ್ನಿ